ಎಲ್ಲರಿಗೂ ಬೆಳಗ್ಗೆ ಎದ್ದ ತಕ್ಷಣವೇ ಐರನ್ ಮಾಡಿಕೊಂಡು ರೈಸ್ಗೆ ಇಟ್ಟು ನೈಟ್ ಹೆಂಗಿದ್ರು ಚಿತ್ರಾನ್ನ ಗೊಜ್ಜು ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಿಂಡಿ ರೈಸಿಗೆ ಮಿಕ್ಸ್ ಮಾಡಿಕೊಂಡು ಬಾಕ್ಸಿಗೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಬ್ಯಾಗ್ ಒಳಗೆ ಇಟ್ಟು ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನು ಹೊರಟಿದ್ದೆ ನನ್ನ ಕೆಲಸದ ಕಡೆಗೆ. ಸೊ ಅಲ್ಲಿ ಮಧ್ಯದಲ್ಲಿ ಹೇಳ್ತಿರೋದು ಸ್ಪೆಷಲ್ ಕಂಟೆಂಟ್ ಅಂದಲ್ಲ ಅದ್ರ ಬಗ್ಗೆ. ಅದಾದಮೇಲೆ ಬಸ್ ಸ್ಟಾಪ್ಗೆ ಹೋದೆ, ಆದರೆ ನನಗೆ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ. ಸೊ ಮಧ್ಯದಲ್ಲಿ ಇಳ್ಕೊಂಡೆ. ಅದಾದಮೇಲೆ ಎಷ್ಟೊತ್ತು ವೆಯ್ಟ್ ಮಾಡಿದ್ರು ಬಸ್ ಬಂದಿಲ್ಲ. ಅದಕ್ಕೆ ಹೋಗಿ ಆಟೋ ಹತ್ಕೊಂಡು ಹೊರಟೆ, ಏನಕ್ಕಂದರೆ ನಂಗೆ ಆಲ್ರೆಡಿ ಲೇಟ್ ಆಗಿತ್ತು ಅಂತ. ಅದಾದಮೇಲೆ ಹೋಗ್ತಾ ಇದ್ದೆ. ಲಾಗಿನ್ ಎಲ್ಲ ಮುಗಿಸಿದ್ದಾದಮೇಲೆ ರೆಡಿ ಆಗೋದು ಅಂದರೆ ನಾನು ಹೇರ್ ಸ್ಟೈಲ್ ಸೆಟ್ ಮಾಡ್ಕೊಳ್ಳೋದು. ಹೇರ್ ಸ್ಟೈಲ್ ಎಲ್ಲ ಸೆಟ್ ಮಾಡಿಕೊಂಡು ಬಂದು ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ನ ಎಲ್ಲ ಮುಗಿಸಿ ಅದಾದಮೇಲೆ ಕೆಲಸ ಮುಗಿಸಿ ಲಂಚ್ ಮಾಡಿ ಬಂದು ನೋಡಿದ್ರೆ ಮಳೆ ಬರ್ತಿತ್ತು. ಒಂದು ವೀಡಿಯೋ ಮಾಡಿಕೊಂಡು ಒಂದು ಲಡ್ಡು ತಿಂದು ಕೆಲಸನೆಲ್ಲ ಮುಗಿಸಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಾನು ಹೊರಟಿದ್ದೆ ನನ್ನ ಅಮ್ಮ ಮನೆಗೆ. ಅಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಅವರು ಇರಲಿಲ್ಲ. ಅವರೆಲ್ಲೋಗಿದ್ರು ಅಂದರೆ ಅವರು ಸಂತೆಗೆ ಹೋಗಿದ್ರು. ಸೊ ನಾನು ಸಂತೆಗೆ ಹೋಗಬೇಕು ಅಂತ ಅಂದ್ಕೊಂಡು ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ, ಅವನ್ನ ಹೆಲ್ಪ್ ತಗೊಂಡು ನಾನು ಹೋಗಿದ್ದೆ ಸಂತೆಗೆ ಹೋಗಿ ಅಲ್ಲಿ ನಂಗೆ ಒಂದು ಸ್ವಲ್ಪ ಬಟ್ಟೆ ಬೇಕಿತ್ತು, ಅದನ್ನು ತಗೊಂಡು ನಮ್ಮಮ್ಮನ ಹುಡ್ಕೊಂಡು ಸಂತೆಗೆ ನಾನು ಹೊರಟೆ. ಅವರು ಅಲ್ಲಿ ಏನೋ ತಗೋತಿದ್ರು. ಸೊ ಅವರಿಗೆ ಹೇಳಿದೆ ಇನ್ನೊಂದು 2 ದಿನದಲ್ಲಿ ಪರ್ಮನೆಂಟಾಗಿ ಬರ್ತೀನಿ ಅಂತ ಹೇಳಿದೆ. ಅವರು ಅಂತಂದರು. ಅದಾದಮೇಲೆ ನಾನು ಹೊರಟಿದ್ದೆ ನನ್ನ ರೂಮ್ ಕಡೆ. ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ನೋಡಿದೆ. ಸೊ ಅಲ್ಲಿಗೆ ಹೋಗಿ ಒಂದು ಐಸ್ ಕ್ರೀಮ್ ತಿಂದ್ಕೊಂಡು ಪಾಪಡಿ ಚಾಟ್ ಒಂದು ತಿಂದ್ಕೊಂಡು ಮನೆಗೆ ಬಂದು ಫುಲ್ಲು ಟಯರ್ಡ್ ಆಗಿತ್ತು. ಸೊ ಫ್ರೆಶ್ ಅಪ್ ಆಗಿ ನಾಳೆಗೆ ಡ್ರೆಸ್ ತೆಗೆದಿಟ್ಟು ಹಾಗೆ ಮಲ್ಕೊಬಿಟ್ಟೆ. ನಾಳೆ ಸಿಗೋಣ ಫ್ರೆಂಡ್ಸ್.